ಎಲ್ಲ ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA1 ಅರ್ಧವಾರ್ಷಿಕ ಪರೀಕ್ಷೆಯ ದೈಹಿಕ ಶಿಕ್ಷಣ ಮಾದರಿ ಪ್ರಶ್ನೆ ಪತ್ರಿಕೆ. ಮಕ್ಕಳೇ, ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದಲ್ಲಿ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ 9ನೇ ತರಗತಿಯ ದೈಹಿಕ ಶಿಕ್ಷಣದ ಮಾದರಿ ಪ್ರಶ್ನೆ ಪತ್ರಿಕೆ. ನಿಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿದ್ದಾಗ ನಿಮಗೆ ಬೇರೆ ಪತ್ರಿಕೆ ಬರಬಹುದು. ಹಾಗೆ ಆ ಒಂದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಇಲ್ಲಿ ನಿಮಗಾಗಿ ನೀಡಲಾಗಿದೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಕೀ ಉತ್ತರವೂ ಸಹ ಒಂದು PDF-ನಲ್ಲಿರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ಸ್ವತಂತ್ರ ಪೂರ್ವದಲ್ಲಿ ಡ್ಯಾಶ್ ರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಇದಕ್ಕೆ ಆಪ್ಷನ್ ಸಿ ಲಾರ್ಡ್ ಮೆಕಾಲೆ. ಎದುರಾಳಿ ಆಟಗಾರನು ಇಲ್ಲದ ಡ್ಯಾಶ್ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಖಾಲಿ. ತ್ರಿವಿಧ ಜಿಗಿತದಲ್ಲಿ ಆಫ್ ಎಂದರೆ ನೆಗೆಯುವುದು. ಔಟ್ ನಂಬರಿಂಗ್ ಡ್ಯಾಶ್ ಆಟದ ತಂತ್ರವಾಗಿದೆ. ಹಾಕಿ. ರಾಷ್ಟ್ರಧ್ವಜದ ಅನುಪಾತವು 3:2. ನಂತರ ಇಲ್ಲಿ ಹೊಂದಿಸಿ ಬರೆಯಿರಿಯನ್ನು ನೀಡಲಾಗಿದೆ. 1948 ತಾರಾಚಂದ್ ಸಮಿತಿ. ಜಿಗಿತದ ಗುಂಡಿ 9 ರಿಂದ 12 ಮೀಟರ್. ರೋಗಮುಕ್ತ ಸಮಾಜ ನಿರ್ಮಾಣದ ಗುರಿ. ಸುಲ್ತಾನ್ ಅಗ್ನಾನ್ ಶಾ ಕಪ್ ಹಾಕಿಗೆ ಸಂಬಂಧಿಸಿರ್ತಕ್ಕಂಥ. ನಂತರ ಇಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು. ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಕೇಸರಿ ಬಣ್ಣವು ತ್ಯಾಗ, ಶೌರ್ಯದ ಪ್ರತೀಕವಾಗಿದೆ. ನೋಡಿ, ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳು, ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಅಂದರೆ ಒಂದು ದೈಹಿಕ ಶಿಕ್ಷಣದ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಈ ರೀತಿಯಾಗಿ ನೀಡಬಹುದು, ಅಥವಾ ಇದೇ ಪ್ರಶ್ನೆಗಳು ಬರಬಹುದು, ಅಥವಾ ಈ ಪಾಠಗಳಿಂದ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ಮಾದರಿಯಾಗಿ ಇಟ್ಟುಕೊಂಡು ದೈಹಿಕ ಶಿಕ್ಷಣದ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈಗಾಗಲೇ ಹೇಳಿದ ಹಾಗೆ ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಈ ಕೀ ಉತ್ತರಗಳನ್ನು PDF-ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಆ ವಿಡಿಯೋದ ಹೆಸರಿನ ಕೆಳಗಡೆ ಮೋರ್ ಅಂತಕ್ಕಂಥ ಸಣ್ಣ ವರ್ಡ್ ಇದೆ, ಕ್ಲಿಕ್ ಮಾಡಿ ನಂತರ ಕಾಣ್ತಕ್ಕಂತಹ ಬ್ಲೂ ಕಲರ್ ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು PDF-ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಅವರು ಸಹ ಅಭ್ಯಾಸ ಮಾಡೋದಕ್ಕೆ ಸಹಕಾರಿಯಾಗಿದೆ ಅಂತ ತಿಳಿಸುತ್ತಾ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಅಂತ ಹಾರೈಸುತ್ತೇನೆ.